ಇವರಿಬ್ರು ಮನ್ಯಾಳಿಗಳು ಏನೋ ಸ್ಕೆಚ್ ಆಗ್ತಾವ್ರೆ. ಏನು ಅಂತಲೇ ಅರ್ಥ ಆಯ್ತಿಲ್ವಲ್ಲ. ಏನು ಸ್ಕೆಚ್ ಆಗ್ತಾವ್ರೆ ಒಂಚೂರು ಗೊತ್ತಾಯ್ತಿಲ್ಲ ನನಗಂತೂ. ತಿಳ್ಕೊಳಕ್ಕೆ ನನಗೇನು ಶಾನೆ ಟೈಮ್ ಬೇಕಾಗಿಲ್ಲ. ಚಿಟ್ಟಿಗೆ ಹೊಡೆಯೋ ಟೈಮ್ಗೆ ಏನೇ ತಿಳ್ಕೊಂಬಿಡ್ತೀನಿ. ನಾನು ಏನು ಅನ್ಕೊಂಬಿಟ್ಟವ್ರೆ, ಪೆದ್ದಿ ಅನ್ಕೊಂಡವ್ರ. ಇವಳು ನೋಡಿದ್ರೆ ನನ್ನ ಗಂಡನಿಂದೇನೆಯಾ ಮಾತಾಡ್ಸ್ಕೊಂಡು ಹೋಯ್ತಾವಳೆ. ಇವಳು ನೋಡಿದ್ರೆ ಅವಳಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು ಹೋಯ್ತಾಳೆ. ನನಗೆ ಅರ್ಥನೇ ಆಯ್ತಿಲ್ವಲ್ಲ. ನನ್ನ ಗಂಡನೇನೋ ಬುಟ್ಟಿಗೆ ಹಾಕೊಳ್ಳೋ ಪಿಲಾನ ಏನು? ಅವನು ಹಾಕೊಂಡ್ಲಿ ಬಿಡು, ನನಗೇನಂತೆ ಆರಾಮಾಗಿ ಮನೆಗೆ ಹೋಯ್ತೀನಿ. ಅವ್ನ ಪ್ರೀತಿ ಪ್ರೇಮ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ಬಂದವನಲ್ಲ, ಅದು ನಿಜವಾದ ಸುಳ್ಳ ಅಂತ ಗೊತ್ತಾಗಕ್ಕೆ ಇವಾಗಾದ್ರೂ ಗೊತ್ತಾಯ್ತದೆ. ನೋಡೋಣ ಇರು ಏನು ಮಾತಾಡ್ತಾವ್ರೋ ಕ್ಲೀನಾಗಿ ಕೇಳಿಸ್ಕೊತೀನಿ. ನೇತ್ರ, ನಾನು ಬಹಳ ಪ್ರಯತ್ನ ಮಾಡಿದೆ ಕಣ್ಣಿತ್ರ. ಎಷ್ಟು ಪ್ರಯತ್ನ ಮಾಡಿದೆ ಗೊತ್ತಾ ನಾನು? ಎಷ್ಟು ಪ್ರಯತ್ನ ಮಾಡಿದ್ರು ದೇವ್ರಣೆಗೂ ನಿಮ್ಮ ಅಣ್ಣವನಲ್ಲ, ಅವನು ಭಾಳ ಇದ್ರಾಗಿರ್ತಾನೆ. 24 ಗಂಟೆ ಎಂಟಿ ಅಂತಲೇ ಇರ್ತಾನೆ. ಗೊತ್ತಾ? ಏನಾರ ಮಾಡು, ಏನಾರ ಹೇಳು, ಅಯ್ಯೋ ನನ್ನ ಹೆಂಡತಿ ಹಿಂಗೆ ಫಿಲಮ್ಗೆ ಹೋಗೋಣ ಬಾ ಅಂದ್ರೂ ನಾನು ಹೆಂಡತಿ ಜೊತೆ ಹೋಯ್ತೀನಿ, ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇರ್ತಾನೆ. ಹಬ್ಬಬ್ಬ, ನನಗೂ ಎಂಟಿ ಅನ್ನೋದನ್ನ ಕೇಳಿ ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಎಷ್ಟು ಅಂತ ಕೇಳಿ ನೀನು ಹೇಳು, ಯಾವಾಗೂ ಎಂಟಿ ಬೇಜಾರ ಹೋಗ್ಬಿಟ್ಟೈತೆ. ಹೆಂಗೆ ಮಾಡೋದು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ನಿಮ್ಮ ಅಣ್ಣನ ಹೆಂಗೆ ಬುಟ್ಟಿಗೆ ಹಾಕೋಬೇಕು, ಏನು ಮಾಡಬೇಕು, ನಿಜವಾಗ್ಲೂ ನನಗೆ ಅರ್ಥ ಆಗ್ತಿಲ್ಲ ಕಣೆ. ಏನಾದರೂ ಅರ್ಥ ಆಗಿದ್ದರೆ ಏನೋ ಒಂದು ಮಾಡ್ತಾಯಿದ್ದೆ, ಒಂದು ಚೂರು ಅರ್ಥ ಆಗ್ತಾ ಇಲ್ಲ ನನಗಂತೂ. ಎಂಥ ಗಂಡಸ್ರಾದ್ರೂ ಚೆನ್ನಾಗಿರೋ ಹುಡುಗಿರಿಗೆ ಬಿದ್ದೆ ನೆನೆಯ ಬೀಳ್ತಾರೆ. ನಮ್ಮ ಅಣ್ಣ ಏನು ಶ್ರೀರಾಮಚಂದ್ರನಾ? ಅಂದರೆ ಇವಳೆ ನೆನೆಯ ನನ್ನ ಸಂಸಾರ ಹಾಳು ಮಾಡೋಕ್ಕೆ ಅಂತ ನಿಂತವಳ ಅಂತ ಆಯಿತು. ಮನ್ಯಾಳಿ ಇವಳನೇನಾ ನನ್ನ ಗಂಡನ ಬುಟ್ಟಿಗೆ ಹಾಕ ಅಂತ ಹೇಳಿ ಕಳಿಸ್ತಿರೋದ? ಲೋಪರ್ ಕಂತ್ರಿ, ಎಂತೋಳೆ ನೀನಂತೂ. ಹಣ್ಣುಂಗೆ ನೆನೆಯ ಚೂ ಬಿಟ್ಟಿದೆಯಲ್ಲ ಇವಳು ಯಾವಳ ಮಿಟ್ಟುಗಳಾಡಿನ. ನಾನು ಏನೋ ಅಂದ್ಕೊಂಡಿದ್ದೆ, ಆದರೆ ಇಂಥ ಕಂತ್ರಿ ಪಿಲಾನ್ ಮಾಡಿದ್ಯಾ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಮಾಡು ಇನ್ನೂ ಅದೇನೇನು ಪಿಲಾನ್ ಮಾಡ್ತೀವೋ ಮಾಡು. ನನ್ನ ಗಂಡೇನು ಅಂತ ನಂಗೆ ಸಂದಾಗ ಗೊತ್ತು. ನಾನು ಹೇಳ್ದಂಗೆ ಕೇಳ್ಕೊಂಡು ಯಾವಾಗೂ ನನ್ನ ಜೊತೆನೇ ಇರ್ತಾನೆ ಅಂಥದ್ರಾಗೆ. ನೋಡೋಣ ಅದೇನು ಮಾಡ್ತಾರೋ. ಸರಿ, ಈಗ ನಾನು ಏನು ಮಾಡಿದ್ರೆ ನಿಮ್ಮ ಅಣ್ಣ ನಾನು ಹಿಂದೆ ಬರ್ತಾನೆ ಅಂತ ಹೇಳ್ಬಿಟ್ಟು ಹೇಳು, ಅದನ್ನೇ ಏನಿಯ ಮಾಡ್ತೀನಿ. ನಾನು ಪ್ರಯತ್ನ ಪಟ್ಟು ಸೋತಿದ್ದೀನಿ ತಾನೇ. ಏನಾದರೂ ಒಂದು ಹೇಳು, ಇಂಥದ್ದು ಮಾಡು ಅಂತ ಅಂಥದನ್ನೇ ಏನಿಯ ಮಾಡ್ತೀನಿ. ಮಾಡಿದ್ರೆ ಅವಾಗಾದ್ರೂ ನಿಮ್ಮ ಅಣ್ಣನ ಹಿಂದೆ ಬರ್ತಾನೇನೋ. ತಗ ಈ ಬ್ಯಾಗ್ ತಗೊಂಡೋಗ್ಬಿಟ್ಟು ಹಣ್ಣಂಗೆ ಕೊಡು. ಇದ್ರಾಗೆ ಹಣ್ಣಂಗೆ ಇಷ್ಟವಾಗಿರೋ ಬಿರಿಯಾನಿನೇ ಐತೆ, ಬಿರಿಯಾನಿ ತಿನ್ನು ಅಂತ ಹೇಳ್ಬಿಟ್ಟು ಹೇಳು, ಸರಿನಾ? ಅವನು ಖುಷಿ ಪಟ್ಬಿಟ್ಟು ತಿಂತಾನೆ. ಎಲ್ಲ ಪ್ಲೇಟು ಗೀಟು ಎಲ್ಲ ಇಕ್ಕಿದ್ದೀನಿ. ಪ್ಲೇಟ್ಗೆ ಹಾಕ್ಬಿಟ್ಟು ಕೊಟ್ಟು ನೀನೇ ಬಡಿಸಿ, ನೀನೇ ಅವ್ನ ಮುಂದೆ ಚೆನ್ನಾಗಿ ಓಡಾಡ್ಕೊಂಡು ನೈಸಾಗಿ ಮಾತಾಡಬೇಕು. ಹಂಗೆ ನೈಸಾಗಿ ಮಾತಾಡಿದ್ರೇ ಅವನು ಬಗ್ಗದು. ಇನ್ನೂ ಫಸ್ಟ್ ಹೊಸ್ದಲ್ವಾ, ಅದಕ್ಕೆ ಹಂಗೆ ಅನ್ನಿಸ್ತೈತೆ. ಇಲ್ಲ ಅಂತ ಹೇಳಿದರೆ ಏನೋ ಒಂದು ಆಗಿರೋದು. ನೋಡು, ಸುಮ್ಮನೆ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನು ಎಷ್ಟು ಹೇಳ್ತೀನೋ ಅಷ್ಟು ಮಾತ್ರ ಮಾಡು. ಅವನ ಹತ್ರ ಜಾಸ್ತಿ ಓವರಾಗಿ ಮಾತಾಡೋಕೆ ಹೋಗ್ಬೇಡ. ಭಾಳ ಖತರ್ನಾಕ್ ನನ್ನ ಮಗ ಅವನು. ಸಾಮಾನ್ಯದನಲ್ಲ ಅವನು, ಫುಲ್ಲು ಖತರ್ನಾಕು. ಅವನ ಬಗ್ಗೆ ಸ್ವಲ್ಪ ತಲೆ ಕೆಡ್ಸ್ಕೊಳ್ಳೋದನ್ನು ಕಮ್ಮಿ ಮಾಡಿ ನಾನು ಏನು ಹೇಳ್ತೀನಿ ಅದನ್ನು ಮಾತ್ರ ಮಾಡು. ತಗೊಂಡೋಗಿ ಊಟ ಕೊಟ್ಬಿಟ್ಟು ನೈಸಾಗಿ ಮಾತಾಡು. ಯಾರಂటే ನೀನು ಬುಟ್ಟಿಗೆ ಬಿಡ್ತಾನೆ. ನೋಡು, ನೀನೇನಾದರೂ ಈ ಮನೆ ಸೊಸೆ ಆದರೆ ಈ ಆಸ್ತಿ ಪಾಸ್ತಿ ಎಲ್ಲನೂ ನಿಂದೇನೇ ಆಯ್ತದೆ. ನೋಡು ಎಷ್ಟು ಆಸ್ತಿ ಐತೆ. ನೀನೇ ಯೋಚನೆ ಮಾಡು. ಈ ಆಸ್ತಿ ಎಲ್ಲ ಬೇಕು ಅಂತ ಹೇಳಿದ್ರೆ ನೀನು ನಮ್ಮ ಅಣ್ಣನ ಬುಟ್ಟಿಗೆ ಹಾಕ್ಕೊಂಡ್ಲೇಬೇಕು. ಇಂಥ ತಂಗಿನೂ ಇರ್ತಾಳ ಲೇ. ಈ ಪಿಲಾನ್ ಉಲ್ಟಾ ಮಾಡಲಿಲ್ಲ ಅಂತ ಹೇಳಿದ್ರೆ ನನ್ನ ಹೆಸರು ಏನೇ ಬದಲಾಯಿಸ್ಕೊಂಡ್ಬಿಡ್ತೀನಿ ನಾನಂತೂ. ಈ ಪಿಲಾನ್ ಉಲ್ಟಾ ಮಾಡೋದು ಹೆಂಗೆ ಅಂತ ನನಗೂ ಸಂದಾಗ ಗೊತ್ತು. ಅಲ್ಲ, ಅಣ್ಣನ ಜೀವನ ಏನೇ ಹಾಳು ಮಾಡೋಕೆ ಹೊಂಟವಳಲ್ಲ, ಇನ್ನು ಎಂಥ ಬಿಕ್ರಿ ಇರಬೇಡ ಇವಳಂತೂ. ಇಷ್ಟು ಖತರ್ನಾಕು ಅಂತ ಗೊತ್ತಿತ್ತು, ಆದರೆ ಇಂಥ ಖತರ್ನಾಕು ಅಂತ ಹೇಳ್ಬಿಟ್ಟು ದೇವ್ರಣೆಗೂ ನನಗಂತೂ ಗೊತ್ತಿರಲಿಲ್ಲ. ಆಯಿತು, ಮಾಡ್ತೀನಿ. ಸರಿ ಆಯಿತು ಬಿಡು, ನೀನು ಹೇಳ್ದಂಗೆ ಏನಿಯಾ ತಗೊಂಡು ಹೋಗ್ಬಿಟ್ಟು ನೀಟಾಗಿ ಏನಿಯಾ ಕೊಡ್ತೀನಿ, ಸರಿನಾ? ಕೊಟ್ಬಿಟ್ಟು ನೈಸಾಗಿ ಮಾತಾಡ್ಕೊಂಡ್ಬಿಟ್ಟು ಬರ್ತೀನಿ. ಆಮೇಲೆ ಮನೆಯಾಳಿ ಬರಲಿಲ್ಲ ಅಂತಂದರೆ ಅಷ್ಟೇ ಏನಿಯಾ ಸಾಕು. ಆ ಮನೆಯಾಳಿ ಏನಾರ ಬಂದುಬಿಟ್ರೆ ಹೊಲ್ಟಕ್ಕೆ ಆಮೇಕಿಂದ ಅದೂ ಕೆಟ್ಟೋಗ್ಬಿಡ್ತದೆ. ಸರಿ, ನಾನು ಇನ್ನು ಹೊರಡ್ತೀನಿ. ಅವಳೇನ ಬರೋಕ್ಕೆ ಹೋದರೆ ಹೆಂಗನ ಮಾಡಿಬಿಟ್ಟು ನೀನೇನೇ ತಡಿಬೇಕು. ಅವಳು ಬರೋಕ್ಕಿಂತ ಮುಂಚೆ ಏನೇ ಹೋಗು. ಅವಳು ಬರೋ ಅಷ್ಟೊತ್ತಿಗೆ ಎಷ್ಟೊಂದು ಟೈಮ್ ಆಯ್ತದೆ. ನೀನು ಯಾಕೆ ಯೋಚನೆ ಮಾಡ್ತೀಯಾ? ನೀನು ಹೋಗು, ಬೇಗ ಹೋಗು. ಲೇಯ್, ನೀನು ಬುದ್ಧಿ ಕಲಿಸೋ ಟೈಮು ಇಷ್ಟು ಬೇಗ ಬರ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ನೋಡ್ತಾ ಇರು, ನಮ್ಮ ಅಣ್ಣನ ನನ್ನ ಫ್ರೆಂಡ್ ಸೇವಂತಿಗೆ ಏನೇ ಕೊಟ್ಟು ಮದುವೆ ಮಾಡ್ತೀನಿ. ನಿನ್ನ ಇಲ್ಲಿಂದ ಒದ್ದು ಓಡಿಸ್ತೀನಿ. ಆವಾಗ ಈ ಮನೆಯಾಗೆ ನನ್ನದೇ ದರ್ಬಾರ್ ಇರ್ತದೆ. ಸೇವಂತಿ ನಾನು ಹೇಳ್ದಂಗೆ ಏನೇ ಕೇಳ್ತಾಳೆ. ನಮ್ಮಿಬ್ರದೂ ಹೆಂಗನ್ನು ಸರೋಯ್ತದೆ. ಆದಷ್ಟು ಬೇಗನೇನಿಯ ಈ ಪಿಲಾನ್ ಎಲ್ಲ ವರ್ಕೌಟ್ ಆಯ್ತದೆ. ಅಯ್ಯೋ, ನನ್ನ ಗಂಡಂಗೆ ಬುಟ್ಟಿ ತಗೊಂಡು ಹೋಗ್ತಾವಳಲ್ಲ ನನ್ನ ಗಂಡಂಗೆ. ಹಂಗಂದ್ರೆ ನನ್ನ ಗಂಡ ಇವಳು ಬುಟ್ಟಿಗೆ ಬಿದ್ದುಬಿಡ್ತಾನ? ನನ್ನ ಶಾನೆ ಇಷ್ಟಪಡ್ತಾನಲ್ವಾ? ಆದರೆ ಈ ಗಂಡಸ್ರು ಬುದ್ಧಿ ಒಂದೊಂದ್ಕಿಂತ ಮಂಗಂಗೆ ಇರ್ತದೆ. ಬಿದ್ದರೂ ಬೀಳ್ಬೋದೇನೋ. ಏನು ಮಾಡಲಿ? ಇರು ನೋಡ್ತೀನಿ. ತಗೊಳ್ಳಿ, ನಿಮಗೋಸ್ಕರ ಬಿರಿಯಾನಿ ತೊಗೊಂಡ್ಬಿಟ್ಟು ಬಂದೆ ನಾನು. ಅಯ್ಯೋ, ನೀವೇ ತೊಗೊಂಡ್ಬಿಟ್ಟು ಬರೋಕೆ ಹೋದ್ರಿ? ನಾನೇ ಮನೆ ಹತ್ರ ಏನಿಯಾ ಬರ್ತಾ ಇದ್ದೆ ಅಲ್ವಾ? ನೀವು ತೊಗೊಂಡ್ಬಿಟ್ಟು ಬರೋ ಅಂತ ಅವಶ್ಯಕತೆ ಏನಿತ್ತು? ಅಯ್ಯೋ, ನನಗೂ ಬೇಜಾರಾಗ್ತತೆ. ಪುಕ್ಸಟ್ಟೆ ಮನೆಗೆ ಇರಿಸ್ಕೊಂಡಿದ್ದೀರಾ. ಅಲ್ಪ ಸ್ವಲ್ಪನಾದ್ರೂ ಕೆಲಸ ಮಾಡಬೇಡ್ವಾ ಹೇಳಿ? ಸ್ವಲ್ಪ ಆದ್ರೂ ನಾನು ಕೆಲಸ ಮಾಡ್ಬೇಕು ಮನೆಗಲ್ವಾ? ಸುಮ್ಮನೆ ಕುತ್ಕೊಂಡು ಫ್ರೀ ಊಟ ತಿನ್ನೋಕ್ಕಾಗುತ್ತಾ? ನೀವು ಹೇಳಿ. ನನಗಂತೂ ಸುಮ್ಮನೆ ಪುಕ್ಸಟ್ಟೆ ಊಟ ಎಲ್ಲ ತಿನ್ನೋಕ್ಕೆ ನನಗಂತೂ ಇಷ್ಟ ಇಲ್ಲ ಕಣಪ್ಪ. ನನಗಂತೂ ಅಂದು ಯಾರು ತಿಂತಾರೆ ಪುಕ್ಸಟ್ಟೆ ಊಟನ? ಛೇ, ನನಗಂತೂ ಇಷ್ಟ ಇಲ್ಲ. ನನಗಂತೂ ಹೊಟ್ಟೆ ತುಂಬ ತಿನ್ನಬೇಕು ಅಂದರೆ ಮನೆ ಕೈ ತುಂಬ ಕೆಲಸ ಮಾಡಬೇಕು. ನೋಡಿ, ಕೂತ್ಕೊಳ್ಳಿ, ನಾನು ನಿಮಗೆ ಬಿರಿಯಾನಿ ತೆಕ್ಕೊಡ್ತೀನಿ. ಕೂತ್ಕೊಳ್ಳಿ. ಇರಿ, ಬ್ಯಾಗಾಗೆಲ್ಲ ಪ್ಲೇಟ್ ಎಲ್ಲ ಕೊಟ್ಟು ಕಳ್ಸವಳೆ. ಅಂದರೆ ತೊಗೊಂಡ್ಬಿಟ್ಟು ಬಂದಿದ್ದೀನಿ. ಇರಿ, ಕೊಡ್ತೀನಿ. ತಗೊಳ್ಳಿ, ತಗೊಳ್ಳಿ.
ನೀವಂತರೂ ತುಂಬಾನೇ ಒಳ್ಳೆಯವರು. ಹಾಂ, ಎಷ್ಟು ಒಳ್ಳೆಯವರು ಪಾಪ. ನೀವು ಸಿಟಿನಲ್ಲಿ ಇದ್ರೂ ನಮ್ಮ ಥರ ಹಳ್ಳಿ ಥರ ಕೆಲಸ ಮಾಡೋದು ಎಲ್ಲನೂ ಮಾಡ್ತೀರಾ. ತುಂಬ 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 ಥ್ಯಾಂಕ್ಸ್ ನನಗೆ ಊಟ ತಂದು ಕೊಟ್ಟಿದ್ದಕ್ಕೆ. ಅಯ್ಯೋ, ನಿಮ್ಮ ವೈಫ್ ನೋಡಿ, ನಿಮ್ಮ ವೈಫ್ ತಂದೆ ಕೊಡಲ್ಲ ಅಲ್ವಾ ನಿಮಗೆ ಊಟನ? ಹೇ, ಇಲ್ಲ ಇಲ್ಲ ಇಲ್ಲ, ಅವಳಿಗೊಂದು ಮಾತು ಹೇಳಿದ್ರೆ ತಂದು ಕೊಡ್ತಾಳೆ. ನಾನೇ ಬಿಸಿಲಿನಲ್ಲಿ ಸುಮ್ಮನೆ ಏನಿಯ ಯಾಕೆ ಬರ್ಬೇಕು ನನ್ನ ಹೆಂಡತಿ, ಸುಮ್ಮನೆ ತಲೆ ತಿರುಗು ಎಲ್ಲ ಬಂದ್ಬಿಡ್ತದಲ್ಲ, ಆಮೇಲೆ ಕಪ್ಗೆ ಹೋಗ್ಬಿಡ್ತಾಳೆ. ಅದಕ್ಕೆ ಏನಿಯ ಅವಳು ಸ್ಟ್ಯಾಂಡರ್ಡಾಗಿ ಬೆಳೆದಿರೋಳು ನೇನಿಯ ಅವಳುನುವೆ. ಅದಕ್ಕೆ ಪ್ರಿಯೋನ ನಾನಂತೂ ಊಟ ತಗೊಂಬಿಟ್ಟು ಬಾ, ತಿಂಡಿ ತಗೊಂಬಿಟ್ಟು ಬಾ ಅಂತ ಕರೆಯೋಕ್ಕೆ ಏನಿಯ ಹೋಗಕ್ಕಿಲ್ಲ ನಾನು. ಏನಕ್ಕೆ ಸುಮ್ಕೆ ನೇನಿಯ ಅವಳ ಪಾಡ್ಗೆ ಅವಳು ಆರಾಮಾಗಿ ಇದ್ಬಿಟ್ರೆ ನನಗೆ ಅಷ್ಟೇ ಸಾಕು. ಅವಳ ಪಾಡ್ಗೆ ಅವಳು ಆರಾಮಾಗಿರ್ಲಿ ಬಿಡು. ನನಗೆ ಅವಳನ್ನ ಬಿಸಿಲಾಗ ಕರ್ಸಕ್ಕೆ ಇಷ್ಟ ನೇನಿಯ ಇಲ್ಲ. ಹಾಂ, ಹೌದಾ? ಹಾಂ, ನಾನು ನಿಮ್ಗೊಂದು ವಿಷಯ ಹೇಳೋಣ ಅಂತ ಅನ್ಕೊಂಡೆ ನೋಡಿ, ಮರ್ತೇ ಹೋಯ್ತು. ಹಾಂ, ಹೇಳಿ. ಏನಿಲ್ಲ, ಕಾಲೇಜು ಟೈಮಲ್ಲಿ ಇದ್ದಾಗ ನಾನು ನಿಮ್ಮನ್ನ ತುಂಬನೇ ಇಷ್ಟಪಡ್ತಾ ಇದ್ದೆ ಗೊತ್ತಾ. ನಿಮ್ಮನ್ನ ನೀವಂದರೆ ನನಗೆ ಅವಾಗ ತುಂಬನೇ ಇಷ್ಟ ಇತ್ತು. ಆವಾಗ ನಿಮ್ಮ ತಂಗಿಗೂ ಹೇಳಿದ್ದೆ, ನನಗೆ ನಿಮ್ಮ ಅಣ್ಣ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು. ಅವಳು ಹೌದಾ ಅಂತ ಎಲ್ಲನೂ ಹೇಳಿದ್ದು. ನನಗೆ ನೀವು ಅಂದರೆ ಅವಾಗ ತುಂಬ ಇಷ್ಟ ಇದ್ರಿ. ಈಗಲೂ ಅಷ್ಟೇ, ನೀವು ನನಗೆ ತುಂಬ ಇಷ್ಟ. ನಿಜ ಹೇಳಬೇಕು ಅಂದರೆ ನಿಮ್ಮ ಮದುವೆ ಆಗಿರೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದೆ ನಿಮಗೆ ಮದುವೆ ಆಗಿಬಿಟ್ಟಿದೆ ಅಂತ. ಆ್ಯಕ್ಚುಲಿ ನಾನು ನಿಮಗೋಸ್ಕರ ಏನಿಯ ಬಂದಿದ್ದು ಗೊತ್ತಾ. ನಿಮ್ಮ ಜೊತೆನೇ ಚೆನ್ನಾಗಿರಬೇಕು, ನಿಮ್ಮ ಜೊತೆನೇ ಹೊಂದ್ಕೊಂಡು ಹೋಗ್ಬೇಕು ಅಂತ ನಿಮಗೋಸ್ಕರನೇ ಬಂದೆ ನಾನು. ಆದರೆ ನೀವು ಮದುವೆ ಆಗೋಗ್ಬಿಟ್ಟಿದ್ರ. ನನ್ನ ಬ್ಯಾಡ್ ಲಕ್ ಅಂತ ಅನ್ನಿಸ್ತೈತಲ್ವಾ. ಛೇ, ನನ್ನ ಬ್ಯಾಡ್ ಲಕ್ಕೇ ಸರಿ ಬಿಡಿ. ಇಲ್ಲ ಅಂದಿದ್ರೆ ನೀವು ಮದುವೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನೇ ಮದುವೆ ಮಾಡ್ಕೊಂಡ್ಬಿಡ್ತಾ ಇದ್ದೆ ನಾನಂತೂ. ಛೇ, ಎಂಥ ಚಾನ್ಸ್ ಮಿಸ್ ಆಯಿತು. ನಿಜ ನಂಗೆ ಬೇಜಾರಾಗ್ತೈತೆ. ಅಯ್ಯೋ 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 ಮನ್ಯಾಳಿ, ನನ್ನ ಗಂಡಂಗೆ ಬಿರಿಯಾನಿನೇ ತಗೊಂಡೋಗ್ಬಿಟ್ಟು ತಿನ್ನಿಸ್ಕೊಂಡು ಮಾತಾಡ್ತಿರೋದು ನೋಡು. ಅದೂ ಕಿಸ್ಕೊಂಡು. ಹಾಂ, ಹಿಂಗೆ ಆದರೆ ನನ್ನ ಸಂಸಾರ ಉಳಿತದ ಅಂತ. ಆದರೆ ನನ್ನ ಗಂಡ ಅಂತನಲ್ವಲ್ಲ, ನನ್ನ ಗಂಡ ಭಾಳ ಅಂದರೆ ಭಾಳ ಒಳ್ಳೆಯವು ನನ್ನ ಗಂಡ ಅಂತೂ. ಆದ್ರೂ ಹೆಂಗೆ ನಂಬದಿ ಗಂಡಸ್ರಣ. ಓಹ್, ನನ್ನ ಗಂಡಂಗೆ ಊಟ ತಂದು ಕೊಟ್ಟು ಮಾಡಿ ಎಲ್ಲನೂ ಮಾಡಿ ನೊಯ್ ಸೊಡಿತಾವಳೆ ಅಂತ ಆಯಿತು. ನನ್ನ ಗಂಡ ಎಂತನೂ ಇಸ್ಕೊಂಡು ತಿಂತಾವಳ. ನನ್ನ ಗಂಡ ನನಗೆ ಬೇಕಾಗಿಲ್ಲ, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳೋದು ಬಿಟ್ಬಿಟ್ಟು ಈ ಗಂಡಸ್ರನ್ನ ಹೆಂಗೆ ನಂಬ್ತೀಯಾ? ಆದರೂ ನನ್ನ ಗಂಡನ ಮೇಲೆ ನನಗೆ ನಂಬಿಕೆ ಐತೆ, ಸ್ವಲ್ಪನಾದ್ರೂ ನಂಬಿಕೆ ಐತೆ. ಶಾಣೆ ಇಲ್ಲ ಅಂದ್ರೂ ಇವಳಿಗೆ ಏನು ಮಾಡಬೇಕು? ಕ್ಯಾಕರ್ಸ್ ಮಕ್ಕಕ್ಕೆ ಹೋಗಿಲ್ಲ ಏನೋ. ಹಾಂ, ಈಗ ತುಂಬ ಬಿಸಿಲಲ್ವಾ, ನಿಮ್ಗೊಂದು ದೊಡ್ಡ ಮಜ್ಜಿಗೆನೂ ತಂದಿದ್ದೀನಿ, ಮಜ್ಜಿಗೆನೂ ಕುಡಿಯೋರಂತೆ ಸರಿನಾ? ಫಸ್ಟ್ ಬಿರಿಯಾನಿ ತಿಂದ್ಕೊಂಡು ಬಿಡಿ. ಹಾಂ, ಆಮೇಲೆ ಇವತ್ತಾದರೂ ಫ್ರೀ ಇದ್ದೀರಾ? ಪ್ಲೀಸ್ ಫಿಲಮ್ಗೆ ಹೋಗೋಣ ಪ್ಲೀಸ್. ಹಾಂ, ಸಂಜೆ ನೋಡ್ಬಿಟ್ಟು ಹೇಳ್ತೀನಿ ಸರಿನಾ? ಪಾಪ 2 ದಿನದಿಂದ ಕೇಳ್ತಾನೆ ಇದ್ದೀರಾ ನೀವಂತೂ ಫಿಲಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು. ನನಗಂತೂ ಟೈಮೇ ಇಲ್ಲ. ಹಾಂ, ನಾನು ಪ್ರಿಯೋನ್ ಕೇಳ್ಬಿಟ್ಟು ಹೇಳ್ತೀನಿ. ಹಾಂ, ಪ್ರಿಯನೂ ಬರ್ತೀನಿ ಅಂತ ಹೇಳ್ತಾಳೆ. ಗ್ಯಾರಂಟಿ ಅವಳಿಗೂ ಫಿಲಮ್ ಅಂದರೆ ತುಂಬ ಇಷ್ಟ. ಏನೇನು ಮಾತಾಡ್ತಾವ್ರೋ, ಏನೇನು ಕತ್ತಿನೋ. ಹಾಂ, ಏನೂ ಕಾಣ್ತಿಲ್ಲ ನನಗಂತೂ. ಆದರೆ ಇವರಿಬ್ರು ಹಾಂ ಮಾತಾಡ್ತಾವ್ರೆ ಅಂತ ಮಾತ್ರ ಚೆನ್ನಾಗಿ ಅರ್ಥ ಆಗ್ತೈತೆ. ನನ್ನ ಗಂಡಂಗೆ ಹೋಗ್ಬಿಟ್ಟು ಗ್ರಾಚಾರ ಬಿಡಿಸ್ತೀನಿ ಇರು. ಸುಮ್ಮನೆ ಬಿಡಲ್ಲ ನಾನಂತೂ ನನ್ನ ಗಂಡಂಗೆ. ಇವಳು ಮೊದಲು ಬಿರಿಯಾನಿ ಎಲ್ಲನೂ ಎತ್ಕೊಂಡು ಹೋಗ್ಲಿ, ಆಮೇಲೆ ಇರೋದು ನನ್ನ ಗಂಡಂಗೆ. ಗಾಳಿ ಬಿಡಿಸ್ಬಿಡ್ತೀನಿ ನನ್ನ ಗಂಡಂಗೆ. ಅದು ಹೆಂಗೆ ಅವಳು ಕೊಟ್ಟಿರೋ ಊಟ ತಿಂತಾವನೆ ಅಂತ ಕೇಳ್ಬಿಟ್ಟು. ಹಾಂ, ನನ್ನ ಮೇಲೆ ಪಿರುತಿ ಅಂತ ಹೇಳ್ತಿದ್ದ, ಮತ್ತು ಅವಳು ಕೊಟ್ಟಿರೋ ಬಿರಿಯಾನಿನೇ ಯಾಕೆ ತಿನ್ಬೇಕು ಅವನು? ಹಾಂ, ನನ್ನ ಗಂಡು ನಾನು ಅಡಕವಾಗಿ ಇಕ್ಕಬೇಕು. ಈ ಗಂಡಸರು ಆಮೇಕಿಂದ ಹಂಗೇನೇ ಬಿದ್ದೋಗ್ಬಿಡ್ತಾರೆ. ಸರಿ ಇರಕ್ಕಿಲ್ಲ. ಓಹ್, ಊಟ ಮಾತ್ರ ಭಾಳ ಸಂದಕ್ಕಿತ್ತು. ಊಟ ಮಾತ್ರ ಸೂಪರಾಗಿ ಮಾಡಿದಿರ. ಬಿರಿಯಾನಿ ಎಲ್ಲ ಸೂಪರಾಗಿತ್ತು. ಹಾಂ ಅಲ್ವಾ, ನಾನು ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಈಗಲೂ ನಿಮ್ಮ ಮ್ಯಾಲೆ ಪ್ರೀತಿ ನಂಗೆ ಅಷ್ಟೇನೇ ಐತೆ. ನೀವಂದರೆ ನನಗೆ ಅಷ್ಟೊಂದು ಇಷ್ಟ ಗೊತ್ತಾ. ನಿಮ್ಮ ಮ್ಯಾಲೆ ಪ್ರೀತಿ ಅಂತೂ ನನಗಂತೂ ಯಾವತ್ತೂ ಕಮ್ಮಿ ಆಗಲ್ಲ. ನೀವಂದರೆ ನನಗೆ ಅಷ್ಟು ಇಷ್ಟ ಗೊತ್ತಾ. ಮದುವೆ ಆಗೋಕ್ಕಂತೂ ಆಗಲ್ಲ, ಇಷ್ಟ ಅಂತೂ ಪಡ್ತಾ ಇದ್ದೀನಿ ನಿಮ್ಮನ್ನ. ಹಿಂಗೇನೆ ಇಷ್ಟಪಡೋಣ ಅಂತ ನಿರ್ಧಾರನೂ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೀವು ನನ್ನ ಇಷ್ಟಪಡಲ್ಲ ಅಂತ ಗೊತ್ತು, ಯಾಕಂದರೆ ನಿಮ್ಮ ವೈಫ್ ಅವಳಲ್ಲ. ಆದರೆ ನನಗೆ ಯಾರು ಇಲ್ವಲ್ಲ, ನಾನು ನಿಮ್ಮನ್ನ ಚೆನ್ನಾಗಿ ಇಷ್ಟಪಡ್ಬೋದು. ಹಾಂ, ಲೈಫ್ ಲಾಂಗ್ ಇಷ್ಟಪಡ್ಬೋದು ಗೊತ್ತಾ. ನೋಡಿ, ಇವಾಗ ನನಗೆ ನನ್ನ ಹೆಂಡತಿ ಅವಳೆ. ಈಗ ನನ್ನ ಹೆಂಡತಿನ ಬಿಟ್ಬಿಟ್ಟು ಇಷ್ಟಪಡ್ತೀನಿ ಮಾಡ್ತೀನಿ ಅಂತ ನೀವು ಹೇಳ್ಬಾರ್ದು. ನೀವು ಯಾವುದಾದ್ರೂ ಒಳ್ಳೆ ಹುಡುಗ ನೋಡ್ಬಿಟ್ಟು ಮದುವೆ ಮಾಡ್ಕೊಳ್ಳಿ ಸರಿನಾ? ಜಸ್ಟ್ ಫ್ರೆಂಡ್ ಆಗಿರೋಣ. ಹಾಂ, ನನಗಿದೆಲ್ಲ ಪ್ರೀತಿ ಪ್ರೇಮ ಅದೆಲ್ಲ ನನ್ನ ಹೆಂಡತಿ ಜೊತೆ ಅಷ್ಟೇ ಏನಿಯಾ. ಅದನ್ನು ಬಿಟ್ಬಿಟ್ಟು ನನಗೆ ಬೇರೆ ಕಡೆ ಎಲ್ಲನೂ ಹೋಗೋಕೆ ನನಗೆ ಇಷ್ಟನೂ ಇಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ಹಾಂ, ನನ್ನ ಹೆಂಡತಿ ಆಯಿತು ಅಷ್ಟೇ. ನನಗೆ ಅಷ್ಟು ಬಿಟ್ಟರೆ ಬೇರೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ನೀವು ಏನಾದರೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ ಸರಿನಾ? ಪ್ಲೀಸ್. ಇಲ್ಲ, ನೀವು ಇಷ್ಟಪಡಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ನಿಮ್ಮನ್ನ ಇಷ್ಟಪಡ್ತಾನೇ ಇರ್ತೀನಿ ಗೊತ್ತಾ. ಇವಳು ಮಾಡ್ತೀನಿ ನೋಡಿ, ನಿಮ್ಗೆ ಒಳ್ಳೆ ಹುಡುಗನ ಹುಡುಕ್ಬಿಟ್ಟು ನಾನೇನೇ ಮದುವೆ ಮಾಡ್ತೀನಿ ಸರಿನಾ? ನಿಮ್ಗೊಂದು ಒಳ್ಳೆ ಹುಡುಗನ ಮದುವೆ ಮಾಡೋ ಜವಾಬ್ದಾರಿ ನಂದು. ನಾನು ಮದುವೆ ಮಾಡ್ತೀನಿ, ನೀವು ಯೋಚನೆ ಮಾಡಬೇಡಿ. ಜಸ್ಟ್ ಫ್ರೆಂಡಾಗಿ ಚೆನ್ನಾಗಿರೋಣ ಸರಿನಾ? ಮೂವಿ ಅಂತ ಹೇಳಿದ್ರಲ್ಲ, ನಾನು ಹೆಂಡತಿ ನಾನು ಕೇಳ್ತೀನಿ ಸರಿನಾ? ನಾನು ಹೆಂಡತಿನ ಕೇಳಿಬಿಟ್ಟು ನಾನೇನೇ ಮಾತಾಡ್ತೀನಿ. ನನ್ನ ಹೆಂಡತಿ ಹತ್ರ ಎಲ್ಲ ವಿಷಯನೂ ನನ್ನ ಹೆಂಡತಿ ಹತ್ರ ಹೇಳ್ತೀನಿ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಹಾಂ, ಅಂದರೆ ಫಿಲಮ್ಗೆ ಹೋಗ್ಬೇಕಂದ್ರೆ ನನ್ನ ಜೊತೆ ನೀನು ಬಾ ಅಂದರೆ ಬಂದೇ ಬರ್ತಾಳೆ. ನಾನು ಒಬ್ಬನೇ ಅಂತೂ ಬರೋಕ್ಕಾಗಲ್ಲ. ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ. ಹಾಂ ಸರಿನಾ? ನೀವು ಮನೆಗೆ ಹೋಗಿರಿ, ನಾನು ಆಮೇಲೆ ಹೇಳ್ತೀನಿ. ಸರಿ ಆಯಿತು. ನೆನ್ನೆ ಇಷ್ಟು ಮಾತಾಡಿರಲ್ಲ, ಇವತ್ತು ಕಿಸ್ಕೊಂಡು ಇಷ್ಟೊಂದು ಮಾತಾಡ್ತಾವನೆ ಅಂತಂದರೆ ನಾಳೆ ಇನ್ನೂ ಜಾಸ್ತಿನೇ ಮಾತಾಡ್ತಾನೆ. ನಾಡದ್ದು ನನ್ನ ಬುಟ್ಟಿಗೆ ಬಿದ್ದೇ ಬೀಳ್ತಾನೆ. ಇವಳು ನೋಡಿ ನನ್ನ ಎಷ್ಟು ಇಷ್ಟಪಡ್ತಾಳೆ. ಅಯ್ಯಪ್ಪ, ಬೇರೆ ಟೈಮಾಗ ಒಬ್ಬರು ನಮ್ಮನ್ನು ಇಷ್ಟಪಡೋರು ಇರಲ್ಲ. ಆದರೆ ಈಗ ನೋಡಿ ಎಷ್ಟು ಇಷ್ಟಪಡ್ತೀನಿ ಅಂತ ಓಡಾಡ್ತಿರ್ತಾರೆ. ಅಬ್ಬಬ್ಬ, ಅದು ಏನು ಪಿರುತಿನೋ ಅದು ಏನು ಪಿರೇಮನೋ ನನಗಂತೂ ಗೊತ್ತಿಲ್ಲ. ನನಗಂತೂ ಪ್ರಿಯಾನಿಯೇ ಸಾಕಪ್ಪ. ಆದರೂ ಇವಳು ನನ್ನ ಅವಾಗ ಇಷ್ಟಪಡ್ತಾ ಇದ್ಲ, ನನಗೆ ಗೊತ್ತೇ ಇಲ್ವೇ. ಗೊತ್ತಿದ್ರು ಟ್ರೈ ಮಾಡ್ತಿದ್ನೇನೋ, ಬಿಡ್ತಿರ್ಲಿಲ್ಲ. ಎಷ್ಟು ಜನ ಹುಡುಗಿಯರನ್ನ ಟ್ರೈ ಮಾಡಿಲ್ಲ, ಕೊನೆ ಪ್ರಿಯನ ಜೊತೆ ಸಂಸಾರ ಮಾಡ್ತಾ ಇದ್ದೀನಿ ಅಷ್ಟೇ. ಎಷ್ಟು ಜನ ಹುಡುಗಿಯರನ್ನ ಟ್ರೈ ಮಾಡಿಬಿಟ್ಟಿಲ್ಲ ಹೇಳಿ ನಾನು. ಅಯ್ಯೋ ಪ್ರಿಯಾ, ನೀನು ಯಾಕೆ ಬರೋಕೋದೆ ಇಲ್ಲಿಗೆ? ನಾನು ತವ್ರ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಬಿಟ್ಟಿದ್ದೀನಿ. ನಾನಂತೂ ನಿಮ್ಮ ಮನೆಯಾಗಿರಕ್ಕಿಲ್ಲ, ನಾನಂತೂ ತವ್ರ ಮನೆಗೆ ಹೋಯ್ತೀನಿ.
ಅಯ್ಯೋ ಪ್ರಿಯಾ, ಅಂಥದ್ದೇನಾಯ್ತು? ನೀನು ಯಾಕೆ ತವ್ರ ಮನೆಗೆ ಹೋಯ್ತಾ ಇದೀಯಾ? ಮನೆಗೆ ಯಾರಾದರೂ ಏನಾದರೂ ಅಂದ್ರ ಹೇಳು, ಕ್ಯಾಕೋ ಸ್ಮಾಕು ಊದ್ಬಿಟ್ಟು ಬರ್ತೀನಿ. ಯಾರು ಏನೋ ಅಂದ್ರ ಬೇಜಾರು ಮಾಡಿದ್ರ ನಿನಗೆ? ಹಾಂ ಹೇಳು, ನಿನ್ನ ಮನೆಗೆ ಹೋಯ್ತೀನಿ ಅಂತ ಮಾತ್ರ ಅನ್ಬೇಡ. ನಿನ್ನೊಂದು ರಾಣಿ ಥರ ನೋಡ್ಕೊತೀನಿ ಅಂತ ಕರ್ಕೊಂಡು ಬಂದಿನಿ ತಾನೇ. ಈ ಕೋಪ ಮಾಡ್ಕೊಂಡು ಮನೆ ಬಿಟ್ಬಿಟ್ಟು ಹೋಯ್ತೀನಿ ಅಂದರೆ ಹಾಂ ಏನರ್ಥ ಹೇಳು? ನೋಡು, ಯಾರನ್ನ ಏನೋ ಅಂದರೆ ಹೇಳು, ನಾನೆಲ್ಲ ನಿಭಾಯಿಸ್ತೀನಿ. ಯಾರಾದ್ರೂ ಏನಾದ್ರೂ ಒಂದಿದ್ರೆ ನಾನು ಸುಮ್ಮನೆ ಆಯ್ತಿದ್ದೆ. ನೀವೇನಿಯಾ ಈ ಕಿತ್ತೋಗಿರೋ ಸೇವಂತಿ ಜೊತೆ ಹಿಹಿಹಿಹಿ ಅಂತ ಕಿಸ್ಕೊಂಡ್ ಮಾತಾಡ್ತೀರಾ? ಅದನ್ನ ನನ್ನ ಕೈ ಸಹಿಸಕ್ಕೂ ಆಗಕ್ಕಿಲ್ಲ. ನೀವು ಅವಳ ಹತ್ರ ಮಾತಾಡ್ತಿದ್ದೀರಾ ಅಂತಂದ್ರೆ ಅವಳ ಜೊತೆ ನಿಮಗೆ ಸಂಸಾರ ಮಾಡ್ಕೊಂಡು ಬಿದ್ದಿರಿ. ನಾನಂತೂ ನನ್ನ ತವ್ರ ಮನೆಗೆ ಹೊಂಟೋಯ್ತೀನಿ. ಅಯ್ಯೋ ಪ್ರಿಯಾ, ನೀನು ತಪ್ಪು ತಿಳ್ಕೊಂಡಿದ್ಯಾ ಪ್ರಿಯಾ. ನಾನು ಅವಳ ಜೊತೆ ಯಾಕೆ ಮಾತಾಡಲಿ? ಅವಳೇ ಏನಿಯಾ ಹಿಂದಿಂದೆ ಅಲಿತಾವಳೆ. ನಾನೇನು ಮಾಡಲಿ? ಅದಕ್ಕೆ ನೀ ಸುಮ್ಮನೆ ಮಾತಾಡಿದೆ ಅಷ್ಟೇ ಏನಿಯಾ. ನೀನು ಇಷ್ಟೊಂದು ಬೇಜಾರು ಮಾಡ್ಕೊಂತಿ ಅಂತ ನನಗೇನು ಗೊತ್ತಿತ್ತು? ನಾನು ನೋಡು ಸುಮ್ಮನೆ ಇದ್ದೆ, ಹೊಲ್ದ ಹತ್ರ ಮನೆ ಹತ್ರ ಬರೋಣ ಅಂತ ಹೊರಟಿದ್ದೆ. ಅಷ್ಟಾಗಿ ಇವಳೆ ಬಿರಿಯಾನಿ ತಗೊಂಡು ಇಲ್ಲಿಗೆ ಏನಿಯಾ ಬಂದ್ಬಿಟ್ಲು. ಅದಕ್ಕೆ ನಾನು ತಿನ್ಕೊಂಡು ಹಂಗೆ ಏನಿಯಾ ಕುಂತ್ಕೊಬಿಟ್ಟೆ. ನೋಡು, ನನಗೂ ಅವಳ ಹತ್ರ ಏನು ಮಾತಾಡೋಕ್ಕೆ ಆಸೆ ಅಂತ ಅನ್ಕೊಂಬಿಟ್ಟ. ನೀವಿಬ್ರು ಕಿಸ್ಕೊಂಡ್ ಮಾತಾಡ್ತಿರೋದನ್ನ ನಾನು ಕಣ್ಣಾರ ಏನಿಯಾ ನೋಡಿದೀನಿ. ನೋಡಿ, ನಾನು ತವ್ರ ಮನೆಗೆ ಹೋಯ್ತೀನಿ, ಅವಳ ಜೊತೆ ಕಿಸ್ಕೊಂಡ್ ಮಾತಾಡಿ. ಪ್ರಿಯಾ 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 ಪ್ಲೀಸ್ ಪ್ರಿಯಾ ಹೋಗ್ಬೇಡ ಪ್ರಿಯಾ. ನೀನು ಹೋಗ್ಬಿಟ್ರೆ ನನಗಂತೂ ನಾನು ದೇವ್ರನ್ನ ಏನು ಮಾಡಬೇಕು ಅಂತ ನೀ ಅರ್ಥ ಆಗಕ್ಕಿಲ್ಲ. ಪ್ಲೀಸ್ ಪ್ರಿಯಾ, ನೀನು ಹೋಗ್ಬೇಡ. ನಾನು ತಪ್ಪಾಯ್ತು. ಇನ್ನೊಂದು ಕಿತ್ತ ಅವಳ ಹತ್ರ ಮಾತಾಡಲ್ಲ. ಹಾ, ಪ್ರಾಮಿಸ್ ಮಾಡಿ. ಅವಳೇನೊಂದ್ಸಲ ಮಾತಾಡ್ಸ್ಕೊಂಡ್ಬಿಟ್ಟು ಬಂದ್ರೆ ಕ್ಯಾಕೋ ಸ್ಮಾಕು ಕುಗಿತೀನಿ ಅಂತ ಪ್ರಾಮಿಸ್ ಮಾಡಿ. ಪ್ರಾಮಿಸ್ ಪ್ರಿಯಾ. ಇನ್ನೊಂದು ಕಿತ್ತವಳು ಮಾತಾಡ್ಸ್ಕೊಂಡ್ಬಿಟ್ಟು ಬಂದರೆ ನಾನು ಕ್ಯಾಕೋಸ್ ಮಕ್ಕಳು ಹೋಗ್ತೀನಿ. ಆದರೆ ನಿನ್ನ ಕಳ್ಕೊಳಕ್ಕೆ ಮಾತ್ರ ಇಷ್ಟ ಇಲ್ಲ. ಲೇ, ನಿನಗಿನ್ನ ಹೆಚ್ಚಿನೇ ನನಗೆ ಬೇರೆ ಯಾರಾದ್ರೂ ನನಗೆ ನೀನೇ ಹೆಚ್ಚು, ನಿನಗಿನ್ನ ಹೆಚ್ಚು ಅಂತ ಹೇಳ್ಬಿಟ್ಟು ನನಗೆ ಏನೂ ಇಲ್ಲ. ನೀನೇ ನನಗೆ ಹೆಚ್ಚು. ಪ್ಲೀಸ್, ನೀನು ಹಿಂಗೆಲ್ಲ ಮಾತಾಡಬೇಡ. ಹಿಂಗೆಲ್ಲ ಬಿಟ್ಟೋಯ್ತೀನಿ ಮಾಡ್ತೀನಿ ಅಂತ ಹೇಳ್ಬೇಡ. ಅವಳಿಗೋಸ್ಕರನೋ ನಾನು ನಿನ್ನ ಯಾಕೆ ದೂರ ಆಗಬೇಕು? ಅವಳೇ ನನ್ನ ನೆಂಟಿನ ಏನಾದ್ರೂ ನನ್ನ ಸಂಬಂಧಿಕರ? ನೋಡು ಪ್ಲೀಸ್, ನಿನಗಿನ್ನ ಹೆಚ್ಚು ಏನೂ ಇಲ್ಲ. ನಮ್ಮ ಅಮ್ಮನೂ ನನ್ನ ತಂಗಿನ ಎದುರು ಹಾಕೊಂಡಿದ್ದೀನಿ ಅಂತಂದ್ರೆ ಇವಳು ಯಾವ ಲೆಕ್ಕನೇ? ಇನ್ನೊಂದ್ಸಲ ಅವಳ ಜೊತೆ ಮಾತಾಡಿದ್ ನಾನೇನಾದ್ರೂ ನೋಡ್ಬಿಟ್ರೆ ನಿಮಗೆ ಡೈವರ್ಸ್ ಕೊಟ್ಬಿಟ್ಟು ಹೊಂಟೋಗ್ಬಿಡ್ತೀನಿ ಅಷ್ಟೇ ಏನಿಯಾ. ನೆನ್ಪಿರ್ಲಿ, ನಂಗೆ ಇದೆಲ್ಲ ಇಷ್ಟ ಆಗಕ್ಕಿಲ್ಲ. ಇಲ್ಲ ದೇವ್ರಣೆ ನಾನು ಮಾತಾಡೋಕ್ಕಿಲ್ಲ. ನನ್ನ ಮೇಲೆ ನಂಬಿಕೆ ಇಲ್ಲೋ ನಿಂಗೆ? ನನ್ನ ಮೇಲೆ ನಂಬಿಕೆ ಇಕ್ಕು. ನಾನು ದೇವ್ರಣೆಗೂ ಮಾತಾಡೋಕ್ಕಿಲ್ಲ. ದೇವ್ರಣೆ ಕೇಳ್ತಾ ಇದ್ದೀನಲ್ವೇನೆ, ಈಗಾದ್ರೂ ನಂಬೆ. ದೇವ್ರಣೆ ಕಣೆ. ಸರಿ ಆಯ್ತು. ಹಬ್ಬ, ಸರಿ ಆಯ್ತು. ಲೇ ನೇತ್ರಿ, ಲೇ ಸೇವಂತಿ, ಈಗದು ಏನು ಮಾಡ್ತಿರೋ ಮಾಡೆ. ನನ್ನ ಗಂಡಂಗೆ ಇವಾಗ ಕೊಟ್ಟಿದ್ದೀನಲ್ಲ ಶಾಕ್ನ, ನನ್ನ ಗಂಡ ಇನ್ನೊಂದ್ಕಿಂತ ನಿನ್ನ ಜೊತೆ ಮಾತಾಡ್ಬಿಟ್ರೆ ನೀನು ಕೇಳಿದ್ ಕೊಟ್ಬಿಡ್ತೀನಿ. ನನ್ನ ಗಂಡ ನನ್ನನ್ನು ಜಾಸ್ತಿ ಇಷ್ಟಪಡ್ತಾನೆ. ನಾನೇನಾದ್ರೂ ಬಿಟ್ಟೋಯ್ತೀನಿ ಅಂದರೆ ಸಖತ್ ಎದುರ್ಕತ್ತಾನೆ. ಇದೇ ನನಗೆ ಪ್ಲಸ್ ಪಾಯಿಂಟು. ಈಗ ಮಾಡು, ಅದೇನು ಮಾಡ್ತೀಯೋ. ಯಪ್ಪ, ಈ ಹುಡುಗಿಯರು ಭಾಳ ಅನುಮಾನ. ಈ ಹುಡುಗಿಯರಿಗೆ ಹುಷಾರಾಗಿರ್ಬೇಕು.